ಉಪಚುನಾವಣಾ ಕಣಗಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಸ್ಪರ್ಧೆ ಫಿಕ್ಸ್. ಎಚ್ವೈ ಮೇಟಿಯ ಕಿರಿಯ ಪುತ್ರನಿಗೆ ಬಾಗಲಕೋಟೆ ಟಿಕೆಟ್. ದಾವಣಗೆರೆಯಲ್ಲಿ ಮುಸ್ಲಿಮರ ಕೈ ತಪ್ಪಿದ ಕಾಂಗ್ರೆಸ್ ಟಿಕೆಟ್. ರೇಸ್ನಲ್ಲಿ ಗೆಲುವು ಸಾಧಿಸಿದ ಶಾಮನೂರು ಕುಟುಂಬ. ಸಮರ್ಥ್ಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬೆಂಬಲಿಗರ ಸಡಗರ. ಇಸ್ರೇಲ್ನ ಮೇಲೆ ಇರಾನ್ ಅಟ್ಯಾಕ್ ತೀವ್ರ. ಡಿಮೋನಾ ನಗರದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ. 80 ಮಂದಿ ಸಾವು. ಲೈವ್ನಲ್ಲಿ ಸ್ಫೋಟವಾಗುವ ದೃಶ್ಯ ಭಯಾನಕ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೂ ಮಿಸೈಲ್ಗಳ ಮಳೆ. ಎಲ್ಲ ಕ್ಷಿಪಣಿಗಳನ್ನ ತಡೆಯೋಕೆ ಐರನ್ ಡೋಮ್ ಫೇಲ್. 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಮುಂದುವರೆದ ರಕ್ಷಣಾ ಕಾರ್ಯ. ಅತ್ತ ಇರಾನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ವೈಮಾನಿಕ ದಾಳಿ. ರಾಜಧಾನಿ ಟೆಹರಾನ್ನ ಮೇಲೆ ಬಿದ್ದ ಮಿಸೈಲ್ಸ್. ಧಗಧಗಿಸಿದ ಕಟ್ಟಡಗಳು. ಮುಗಿಲೆತ್ತರಕ್ಕೆ ಆವರಿಸಿದ ಹೊಗೆ. ಹಾರ್ಮುಜ್ ಜಲಸಂಧಿಯನ್ನ 48 ಗಂಟೆಯೊಳಗೆ ತೆರೆಯೋಕೆ ಡೆಡ್ಲೈನ್. ಇಲ್ಲದೇ ಇದ್ರೆ ಇರಾನ್ ಪವರ್ ಪ್ಲಾಂಟ್ಗಳನ್ನ ನಾಶಪಡಿಸುವುದಾಗಿ ವಾರ್ನಿಂಗ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಡೈರೆಕ್ಟ್ ಹಿಟ್. ಯುದ್ಧದಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡ ಭಾರತದ ಹಡಗುಗಳು. ಮಂಗಳೂರು ಮೂಲದ ಮರೈನ್ ಎಂಜಿನಿಯರ್ ಸಿಬ್ಬಂದಿಯು ಲಾಕ್. ಹಡಗಿನ ಮೇಲೆ ಹಾರ್ತಾ ಇರೋ ಮಿಸೈಲ್ಗಳನ್ನ ಕಂಡು ಕ್ಷಣ ಕ್ಷಣವೂ ಢವಢವ. ಎಲ್ಪಿಜಿ ಅಭಾವದ ಸಂಕಷ್ಟದ ನಡುವೆ ಮಂಗಳೂರಿಗೆ ಬಂದ ಹಡಗು. ಅಮೆರಿಕಾದಿಂದ ಹೊರಟಿದ್ದ ಪೈಕ್ಸಿಸ್ ಪಯೋನಿಯರ್ ಎಂಟ್ರಿಯಿಂದ ನಿರಾಳದ ನಿರೀಕ್ಷೆ. 16,714 ಟನ್ ಎಲ್ಪಿಜಿ ಹೊತ್ತು ತಂದಿರೋ ಟ್ಯಾಂಕರ್ ಶಿಪ್. ಸಿಲಿಂಡರ್ ಸಮಸ್ಯೆ ನೀಗಿಸೋಕೆ ಸರ್ಕಾರದ ಪರ್ಯಾಯ ಪ್ಲಾನ್. ಅಮೆರಿಕ, ರಷ್ಯಾ, ಅರ್ಜೆಂಟೀನಾದಿಂದ ಎಲ್ಪಿಜಿ ಆಮದಿಗೆ ಭಾರತ ಆದೇಶ. ಇದೇ ತಿಂಗಳಿನಲ್ಲಿ ಭಾರತಕ್ಕೆ ಬರಲಿವೆ ಗ್ಯಾಸ್ ಟ್ಯಾಂಕರ್ಸ್. ಗ್ಯಾಸ್ ಸಿಲಿಂಡರ್ ಕೊರತೆ. ಶ್ರಾದ್ದ ಕಾರ್ಯಗಳಿಗೆ ಬ್ರೇಕ್. ಮಲ್ಲೇಶ್ವರಂನಲ್ಲಿರುವಂತಹ ವೈದಿಕ ಧರ್ಮ ಸಹಾಯ ಸಭಾದಲ್ಲಿ ಬೋರ್ಡ್. ಒಪ್ಪಿಕೊಂಡಿದ್ದ ಶ್ರಾದ್ದ ಕಾರ್ಯಗಳನ್ನು ನಡೆಸೋಕಾಗದಂತಹ ಪರಿಸ್ಥಿತಿ ನಿರ್ಮಾಣ. ಮೂಡಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು. ಬೆಳ್ತಂಗಡಿ ವೇಣೂರು ಠಾಣೆಯಲ್ಲಿ ಎಫ್ಐಆರ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಿಪಿಐ ವಿರುದ್ಧ ಪ್ರಕರಣ ದಾಖಲು. ಪರಾಕಾಷ್ಠೆಗಳಿಂದ ಕೊಚ್ಚಿ ಯುವಕನ ಭೀಕರ ಹತ್ಯೆ. ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಘಟನೆ. ರಾತ್ರಿ ಗಲಾಟೆ. ಮುಂಜಾನೆಯಷ್ಟರಲ್ಲಿ ಕಿರಣ್ ಕೊಲೆ. ನನ್ನ ಭಾವಚಿತ್ರದ ಫ್ಲೆಕ್ಸ್ ಹಾಕಬೇಡಿ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಭಿಮಾನಿಗಳಿಗೆ ಮಂಡ್ಯ ಎಸ್ಪಿ ಶೋಭಾರಾಣಿ ಮನವಿ. ಕಾನೂನು ಮತ್ತು ವೈಯಕ್ತಿಕ ಗೌರವ ಕಾಪಾಡುವುದು ಎಲ್ಲರ ಕರ್ತವ್ಯ ಅಂತ ಕಿವಿಮಾತು. ಫುಟ್ಪಾತ್ ಬಳಕೆಗೆ ಕಠಿಣ ನಿಯಮ ಜಾರಿಗೆ ತರೋಕೆ ಜಿಬಿಎ ಪ್ಲಾನ್. ನೋಂದಾಯಿತ ವ್ಯಾಪಾರಿಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ. ಗುರುತಿಸಿದ ಸ್ಥಳಗಳಲ್ಲಿ ಮಾತ್ರ ಅನುಮತಿ. ಚನ್ನಪಟ್ಟಣದಲ್ಲಿ 3 ಕಾಡಾನೆಗಳು ಪ್ರತ್ಯಕ್ಷ. ಬ್ರಹ್ಮಣೀಪುರ ಕೆರೆಯಲ್ಲಿ ಬೀಡು ಬಿಟ್ಟ ಗಜಪಡೆ ಕಂಡು ಗ್ರಾಮಸ್ಥರಲ್ಲಿ ಆತಂಕ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಭೇಟಿ ಪರಿಶೀಲನೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯಕ್ಕೆ ಶುರು. ಕೌಂಟ್ ಡೌನ್. ಆನ್ಲೈನ್ ಮೂಲಕ 80% ಟಿಕೆಟ್ ಸೇಲ್. ಉಳಿದ 20% ಟಿಕೆಟ್ ಆಫ್ಲೈನ್ ಮೂಲಕ ಮಾರಾಟ.